அங்க புடிங்கிட்டு விடுது. வாடா 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 நம்மள வாடா. ஆமா. இருமாமா அது வர. என்ன அக்கா டாயர் அவன் குளியில இருந்தான். மாமா வந்து மேல வந்து. ನೀನು ಅಡಿಯಿಂದ ಪಾಯ ಅಡಿಯಿಂದ ಹಿಂಗೆ ಕೊಡ್ಕೊಯ್ತಾವ್ರ. ಸಿಕ್ಕಡಿರೋರು ಮಾತ್ರ ಬಲಿಯಲಿ. ನಮ್ಮ ಇಲ್ಲಿ ಮೈನಿಂಗ್ ಕೆಲಸ ನಡೀತಾ ಇತ್ತು. ಅದರಲ್ಲಿ ಒಂದು ಗುಡ್ಡ ಬಿದ್ದಿದೆ. ಅದರಲ್ಲಿ 6 ಜನ ಎಫೆಕ್ಟ್ ಆಗಿದ್ದಾರೆ, ಇನ್ನೊಬ್ಬರು ರೆಸ್ಕ್ಯೂ ಆಗಿದ್ದಾರೆ. ಸೊ 6 ಜನ ಎಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೀವಿ. ಮೆಡಿಕಲ್ ಟ್ರೀಟ್ಮೆಂಟ್ ಎಲ್ಲ ಸಿಗ್ತಾ ಇದೆ. ಮತ್ತು ಮುಂದೆ ಎಲ್ಲ ಇನ್ನೂ ನಮ್ಮ ಬೇರೆ ಬೇರೆ ಇಲಾಖೆಯಿಂದ ಪರಿಶೀಲನೆ ಮಾಡಿ ನಾವೇ ರಿಪೋರ್ಟ್ ತೊಗೊಂಡು ಕ್ರಮ ತಗೊಂಡು. ಎಷ್ಟು ಜನ ಸತ್ತಿರ್ಬೋದು? ಅದು ಇಬ್ಬರದು ನಮಗೆ ಮಾಹಿತಿ ಇನ್ನೂ ಗೊತ್ತಾಗ್ತಾ ಇಲ್ಲ. ಸೊ ಕನ್ಫರ್ಮ್ ಡೆತ್ ಆಗಿದ್ದಾರೆ ಅಂತ ಕೂಡ ನಮಗೆ ಇವಾಗ ಹೇಳಲಿಕ್ಕಾಗಲ್ಲ. 6 ಜನ ರೆಸ್ಕ್ಯೂ ಅಂದರೆ ಅವರು ಇನ್ಸಿಡೆಂಟ್ ಆದ ತಕ್ಷಣ ಅವರೇ ಆಸ್ಪತ್ರೆಗೆ ಹೋಗಿ ಇಬ್ಬರು ಡಿಸ್ಟ್ರಿಕ್ಟ್ ಆಸ್ಪತ್ರೆಗೆ ಹೋಗಿದ್ದಾರೆ. ಮತ್ತು ಇನ್ನೊಬ್ಬರು ಇವಾಗ ರೆಸ್ಕ್ಯೂ ಆಗಿದ್ದಾರೆ, ಅವರಿಗೆ ಕೂಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಒಬ್ಬರು ರೆಸ್ಕ್ಯೂ ಆಗಿದ್ರು, 6 ಜನ ಅದಕ್ಕಿಂತ ಹಿಂದೆ 7 ಪೀಪಲ್. ಅದು ಇನ್ನೂ ನಮಗೆ ಮಾಹಿತಿ ಅಪ್ಡೇಟ್ ಸಿಗ್ತಾ ಇಲ್ಲ. ಅದು ಖಂಡಿತ ಕ್ರಮ ತಗೊಳ್ತೀವಿ. ಅದಕ್ಕಾಗಿ ನಮ್ಮ ಇಲಾಖೆಗೆ ಪರಿಶೀಲನೆ ಮಾಡಲಿಕ್ಕೆ ಹೇಳಿದ್ದೀವಿ ಏನಾಗಿದೆ ಅಂತ, ಮತ್ತೆ ಅದೇ ಪ್ರಕಾರ ಕ್ರಮ ತಗೊಳ್ತೀವಿ. ಪ್ರಿಕಾಷನ್ ಮೆಜರ್ ತಗೋಬೇಕು ಅಂತ ಹೇಳ್ತಾರೆ ಮೇಡಮ್. ಅದೇ ನಾವೇ ಎಲ್ಲ ಅದೇ ಚಾಮರಾಜನಗರದಲ್ಲಿ ತುಂಬಾ ಕಡೆ ಈ ತರದ ಗಣಿಗಾರಿಕೆ ನಡೀತಾ ಇದೆ. ಯಾಕಂದ್ರೆ ಪಬ್ಲಿಕ್ ತುಂಬಾ ಆಕ್ರೋಶ ಮಾಡ್ತಿದ್ದಾರೆ. ಬಟ್ DC ಆಗಿರ್ಬೋದು, ಆಸ್ ಪರ್ ಮೀಡಿಯಾ ಎಲ್ಲರೂ ಬರ್ತಿದ್ದಾರೆ ಸರ್. ತುಂಬಾ ಟೈಮ್ ನಾವು ದೂರುಗಳು ಕೊಟ್ಟಿರ್ತೀವಿ, ಬಟ್ ಆಗ್ಲಿಲ್ಲ. ಈ ತರದೊಂದು ಅದೇ ಈ ತರ ಸಮಸ್ಯೆದಲ್ಲಿ ಕೂಡ ಏನು ನ್ಯೂನತೆಗಳು ಇತ್ತು, ಎಲ್ಲಿ ಕಾನೂನು ವಿರುದ್ಧವಾಗಿ ಆಗಿದೆ, ಅದು ಎಲ್ಲ ಮೈನಿಂಗ್ ಇಂದ ನಾವೇ ಡೀಟೇಲ್ ರಿಪೋರ್ಟ್ ತಗೊಂಡು ಮತ್ತೆ ಕ್ರಮ ತಗೊಂಡು. ಕೇಸ್ ಏನಾರು ಆಗುತ್ತೆ ಇಲ್ಲಿ ಮಾಲೀಕರು? ಅದೇ ನಾನು ಹೇಳ್ತಾ ಇರೋದು, ನಮ್ಮ ಇನ್ನೂ ಫಸ್ಟ್ ರಿಪೋರ್ಟ್ ಆಗುತ್ತೆ, ರಿಪೋರ್ಟ್ ಆಧಾರ ಮೇಲೆ ಕ್ರಮ ತಗೊಳ್ತೀವಿ. ಅಪ್ರಾಕ್ಸಿಮೇಟ್ ಆಗಿ ದೊಡ್ಡ ಬಂಡೆಗಳಿದೆ ಮೇಡಮ್, ಎಷ್ಟು ದಿನ ಆಗ್ಬೋದು ಹೊರಗಡೆ ಸಿಲುಕಿರೋರು? ಅದು ಇನ್ನೂ ನಾವೇ ಸಿಚುವೇಶನ್ ಅಸೆಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಕ್ವಾರೆ ನಡೀತಾ ಇದೆ. ಕ್ವಾರಿ ಓನರ್ಗಳು ಇವರು ಒಬ್ಬರು ಹಕೀಮನ್ ಅವರಿಗೆ ಲೀಸ್ ಕೊಟ್ಟಿದ್ದಾರೆ. ಅವರು ಕ್ವಾರಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಮೇಲಿಂದ ಗುಡ್ಡ ಗ್ರಾವಿಟೇಷನ್ ವ್ಯತ್ಯಾಸ ಆಗಿ ಮೇಲೆ ಕುಸ್ತಿದೆ. ಈಗಾಗಲೇ ನಾವು ಇಬ್ಬರನ್ನ ರೆಸ್ಕ್ಯೂ ಮಾಡಿ, ಒಬ್ಬರು ಮೈಸೂರಲ್ಲಿ, ಒಬ್ಬರು ಚಾಮರಾಜನಗರ ಹಾಸ್ಪಿಟ್ಲಿಗೆ ಸೇರಿಸಿದ್ವಿ. ದೇ ಆರ್ ಬೋತ್ ಔಟ್ ಆಫ್ ಡೇಂಜರ್. ಇನ್ನೊಬ್ಬರನ್ನ ಈಗ ನಮ್ಮ SDRF ಟೀಮು ರೆಸ್ಕ್ಯೂ ಮಾಡ್ತಾ ಇದೆ.
ವೆಹಿಕಲ್ಗಳು ಸಿಕ್ಕಾಕೊಂಡಿದೆ. ಒಂದು ಇಬ್ಬರು ಮಿಸ್ಸಿಂಗ್ ಅನ್ನೋ ಮಾಹಿತಿ ಬರ್ತಾ ಇದೆ ನಮಗೆ. ಇನ್ನು ಮುಂದೆ ಗೊತ್ತಾಗಬೇಕು, ಇನ್ವೆಸ್ಟಿಗೇಷನ್ ಮಾಡಿ ನಮಗೆ ಇವರು ಮ್ಯಾನೇಜರ್ ಹೇಳೋ ಪ್ರಕಾರ 5 ಜನ ಇದ್ದರು ಆ ಸಂದರ್ಭದಲ್ಲಿ. ಈಗ 3 ರೆಸ್ಕ್ಯೂ ಮಾಡಿದ್ದೀವಿ. ಇನ್ನು ಇಬ್ಬರು ಒಳಗೆ ಸಿಲುಕಿರ್ಬೋದು ಅಂತ ಮಾಹಿತಿ ಇದೆ. ಇನ್ನೂ ಗೊತ್ತಾಗಬೇಕು. ವೆಹಿಕಲ್ಸು 2 ಇಟಾಚಿ, 2 ಟ್ರ್ಯಾಕ್ಟ್ರು ಮತ್ತು ಆ ಟಿಪ್ಪರ್ಗಳೆಲ್ಲ ಮೇಲೆ ಇದೆಯಲ್ಲ, 2 ಟಿಪ್ಪರ್ಗಳು ಅವು ಮೇಲೆ ಇದೆ. ಸರ್, ಈಗ ಮಾಲೀಕರು ಸ್ಥಳಕ್ಕೆ ಏನೋ ಬಂದಿದ್ದಾರೆ? ಮಾಲೀಕರು ಇಲ್ಲ, ಬಂದಿಲ್ಲ. ಸರ್, ಇದು ಇಲ್ಲಿಗಲ್ ಕ್ವಾರಿ ಅಂತ? ಇಲ್ಲ, ಲೀಗಲ್ ಕ್ವಾರಿ. ಡಾಕ್ಯುಮೆಂಟ್ ಪ್ರಕಾರ ಲೀಗಲ್ ಕ್ವಾರಿ. ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವರು ಕನ್ಫರ್ಮ್ ಮಾಡಿದ್ದಾರೆ. ನಮ್ಮ ಹತ್ರನೂ ಡಾಕ್ಯುಮೆಂಟ್ಸ್ ಇದೆ. ಲೀಗಲ್ ಕ್ವಾರಿ ಲೀಗಲ್ ಇದೆ, ಬಟ್ ಅವಘಡ ಸಂಭವಿಸಿದೆ. ಸರ್, ಕ್ವಾರಿ ಇಲ್ಲಿಗಲ್ ಅಂತಂದರೆ 1 ಎಕರೆ ತಗೊಂಡು 3 ಎಕರೆ 4 ಎಕರೆ ಈ ಥರ ಒತ್ತುವರಿ ಮಾಡ್ಕೊಂಡು ಮಾಡ್ತಿದ್ದಾರೆ. ಆ ಥರದ್ದು ನಮ್ಮ ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವರು ಹೇಳೋ ಪ್ರಕಾರ ಆ ಥರ ಇಲ್ಲ. ಇದು 2 ಎಕರೆ 2 ಎಕರೆ 2 ಕ್ವಾರಿ ಇದೆ. 191, 192 ಅಂತ. ಇದು 4 ಎಕರೆ ಜಾಗ ಇದೆ. ಇದು ಅಷ್ಟೇ ಅನಿಸುತ್ತೆ. ನೋಡು ಕಣ್ಣಾಳ್ತೆಗೂ ಹಾಗೆ ಅನ್ನಿಸ್ತಾ ಇದೆ. ಸರ್, ಹಕೀಮ್ ಸಬ್ ಲೀಸರ್ ಅಥವಾ ಅವನೇ ಮೇನ್ ಲೀಸರ್? ಲೀಸರು. ಲೀಸ್ ಓನರ್ ಬೇರೆ, ಸಬ್ ಲೀಸರ್ ಅವರು. ಹೌದು, ಮಹೇಂದ್ರಪ್ಪ ಮತ್ತು ಸರ್ವೇಶ್ವರಪ್ಪ ಅನ್ನೋರು ಓನರು. ಆ ಥರ ಕೊಡ್ಬೋದು ಸರ್? ಆ ಥರ ಮೈನ್ಸ್ ಆ್ಯಂಡ್ ಜಿಯಾಲಜಿನಲ್ಲಿ ಇದೆ, ಅದು ಅವರು ಡಿಸೈಡ್ ಮಾಡಬೇಕು. ಸರ್, ಈಗ ಗಾಯಾಳುಗಳ ಹೆಸರುಗಳು ಏನಾರು ಗೊತ್ತಾಗಿದೆ? ಮತ್ತು ಎಲ್ಲಿಯವರು ಸರ್ ಅವರು? ಮೀರಜ್, ಇಮ್ರಾನು ಮತ್ತು ಬಬ್ಲು ಅನ್ನೋರು ಇಬ್ಬರು ಮಿಸ್ಸಿಂಗ್ ಆಗಿದ್ದಾರೆ. ಅವರು ಮಹಾರಾಷ್ಟ್ರದವರು ಅಂತ ಈಗ ನಮಗೆ ಪ್ರಾಥಮಿಕ ಮಾಹಿತಿ ಇದೆ. ಇದ್ರ ಮ್ಯಾನೇಜರು ಈಗ ಆಲ್ರೆಡಿ ಅರೆಸ್ಟ್ ಮಾಡಿದ್ದೀವಿ, ನವೀದ್ ಅಂತ.